ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಪೂಜಾ ಕೂಡ ಆಟೋಯಿಂದ ಇಳಿದು ಬರ್ತಿರ್ಬೇಕಾದ್ರೆ ಭಾವನ ಗಾಡಿ ಯಾಕೆ ಇಲ್ಲಿ ನಿಂತಿದೆ, ಇವರೇನು ಇಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ ಅವಳು ಕೂಡ ಗಾಬರಿ ಆಗ್ತಾಳೆ. ಸರಿ ಆಯಿತು, ಮನೆ ಒಳಗೆ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಅವಳು ಕೂಡ ಹೋಗ್ತಾಳೆ. ಮನೆ ಒಳಗಡೆ ಅವಳು ಕೂಡ ಹೋಗ್ತಾ ಇರಬೇಕಾದ್ರೆ ಅವಳು ನೋಡಿ ಅದನ್ನು ನೋಡಿ ಫುಲ್ ಶಾಕ್ ಆಗ್ತಾಳೆ. ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ, ಏನಾಗ್ತಿದೆ ಮನೇಲಿ ಅಂತೇಳಿ ಅವಳು ಕೂಡ ಗಾಬರಿಯಿಂದ ಎಲ್ಲರೂ ಇರ್ತಾರೆ. ಆವಾಗ ಮನೆಯವರೆಲ್ಲರೂ ಬಂದು ಕೇಳ್ತಾ ಇರ್ತಾರೆ. ಆಗ ಅವ್ರ ಅಮ್ಮ ಬಂದು ಪೂಜೆ ಎಲ್ಲೋಗಿದ್ದೆ, ನೀನು ಕೆಲ್ಸಕ್ಕೆ ಹೋಗಿದ್ದ ಇವತ್ತು ಅಂತೇಳಿ ಅವ್ರ ಅಮ್ಮ ಜೋರು ಮಾಡಿ ಕೇಳ್ತಿರ್ಬೇಕಾದ್ರೆ ಇಲ್ಲ ಅಮ್ಮ ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಸುಳ್ಳು ಹೇಳ್ಬೇಡ, ನಿಮ್ಮ ಭಾವ ಹೇಳಿದ್ದೆಲ್ಲ ನಿಜನ, ನನಗೆ ಗೊತ್ತಾಯಿತು ನಿಮ್ಮ ಭಾವ ಏನೇ ಹೇಳಿದ್ರು ಅಂತೇಳಿ. ಹೇಳು ಏನು ಎಲ್ಲಿಗೆ ಹೋಗಿದ್ದೆ, ನಮ್ಗೆ ಸುಳ್ಳು ಹೇಳ್ಬಿಟ್ಟು ಯಾಮಾರಿಸ್ಬಿಟ್ಟು ಪಾರ್ಕಿಗೆ ಹೋಗಿದ್ದ ನೀನು ಅಂತ ಹೇಳಿ ಅವ್ರ ಅಮ್ಮ ಜೋರು ಮಾಡಿ ಕೇಳ್ತಿರ್ತಾರೆ. ಹೌದಮ್ಮ ನಾನು ಪಾರ್ಕಿಗೆ ಹೋಗಿದ್ದೆ ಅಂತೇಳಿ ಅವಳು ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡಿದ್ದು ಈ ಕಡೆ ತಾಂಡವ್ ಕೂಡ ಹೇಳ್ತಿರ್ತಾನೆ. ನೋಡ್ತಾರೆ ನಾನು ಹೇಳಿದ್ದೆಲ್ಲ ನಿಜನೇ ಗೊತ್ತಾಯ್ತಾ, ನಿನ್ನ ಮಗಳು ಎಂಥ ಗಡಂದಾರಿ ಕೆಲಸ ಮಾಡೋಕೆ ಹೋಗಿದ್ಲು ಗೊತ್ತಾ ಪಾರ್ಕಲ್ಲಿ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ನಿಮ್ಮ ಭಾವನಿಂದ ಇಂಥ ಮಾತೆಲ್ಲ ಕೇಳಿಸ್ಕೋಬೇಕು ನಾವು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಅವಳನ್ನ ಹಿಡ್ಕೊಂಡು ತುಂಬ ಹೊಡಿತಾನೆ ಇರ್ತಾರೆ ಅವ್ರಿಗೆ. ಈ ಕಡೆ ತಾಂಡವ್ ಕೂಡ ನೋಡಿ ನಗ್ತಾನೆ ಇರ್ತಾನೆ. ಇನ್ನೂ ಆಗಬೇಕು ಇವರಿಗೆಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಮನ ಮರ್ಯಾದೆ ತೆಗೆಯೋದಕ್ಕೆ ನೀನು ಪಾರ್ಕಿಗೆ ಹೋಗಿದ್ದ, ನನಗೆ ಗೊತ್ತು ಕಣ ನೀನು ಇಂಥ ಹಾಳು ಕೆಲಸನೇ ಮಾಡೋಕ್ಕೆ ಹೋಗಿದೆ ಅಂತೇಳಿ ಅವ್ರಮ್ಮ ಹೊಡಿತಾ ಇರಬೇಕಾದ್ರೆ ಈ ಕಡೆ ಮನೆಯವರೆಲ್ಲ ಅವಳನ್ನ ಬಿಡ್ಸೋಕೆ ಹೋದಾಗ ಈ ಕಡೆ ಭಾಗ್ಯ ಕೂಡ ಹೋಗ್ತಾಳೆ. ಅಮ್ಮ ಗೊತ್ತಿಲ್ವಾ ನಿನಗೆ ಪೂಜನ ಬಗ್ಗೆ ಗೊತ್ತಿದ್ರು ನೀನು ಯಾಕೆ ಕಡ್ಡೋರ ಬಗ್ಗೆ ಎಲ್ಲ ವಿಷಯ ತಿಳ್ಕೊಂಡ್ಯೋ, ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಪೂಜನ ಬಗ್ಗೆ ಇಂತಕ್ಕೆ ರೇಗ್ತಿದ್ಯಾ ನೀನು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮತ್ತು ಅವ್ರು ಹೇಳಿದ್ದೆಲ್ಲ ಸುಳ್ಳೇನೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಅವ್ರು ಹೇಳಿ ಸುಳ್ಳ ನಿಜನ, ನೀನು ಇಂತಕ್ಕೆ ಪೂಜೆಗೆ ಕೊಡ್ತಾರೆ ಫಸ್ಟಿಗೆ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಕಂಡವ್ರು ಯಾರೋ ಪೂಜಾ ಮನೆ ಮಗಳು, ಅವಳ ಮಾತಿಗೆ ನೀನು ಬೆಲೆ ಕೊಟ್ಟಿಲ್ಲ, ಅವಳ ಮಾತನ್ನ ನೀನು ನಂಬ್ತಿಲ್ಲ ಅಂದಮೇಲಿಂದ ಕಂಡವ್ರು ಯಾರೋ ಹೇಳಿದ ಮಾತ ನೀನು ನಂಬ್ತಿಲ್ಲ ಅಮ್ಮ, ನಿನಗೆ ಏನಮ್ಮ ನಿನಗಾಗಿದೆ ಅಂತೇಳಿ ಹೇಳ್ತಾ ಇರ್ತಾಳೆ. ಪೂಜಾ ನಾನು ಹಿಂಗೆ ಡೈರೆಕ್ಟಾಗಿ ಒಂದು ಮಾತು ಕೇಳ್ತೀನಿ, ನಿಜ ಹೇಳು, ನೀನು ತಾಂಡವ್ ಹೇಳ್ತಿರೋದೆಲ್ಲನೂ ನಿಜನಾ ಅಂತ ಕೇಳಿದಾಗ ಇಲ್ಲ ಅಕ್ಕ ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ತಾಳೆ. ಹೌದಾ ಸರಿ ಆಯಿತು, ನೀನು ಇಲ್ಲಿರಬೇಡ, ನೀನು ಮೇಲ್ಗಡೆ ಹೋಗು, ರೂಮ್ ಒಳಗೆ ಹೋಗು ಅಂತೇಳಿ ಕಳಿಸ್ತಾರೆ. ಅಲ್ಲ ಬಗ್ಗೆ ಅವಳು ಅಷ್ಟೆಲ್ಲ ನಿಜ ಸುಳ್ಳು ಹೇಳ್ತಿದ್ದಾಳೆ ಅಂತಂದಾಗ ಅಮ್ಮ ನೀನು ಸುಮ್ಮನೆ ಇರು, ನೀನು ಒಳಗೆ ಹೋಗು ಪೂಜಾ ಅಂತೇಳಿ ಪೂಜೆನ ಒಳಗೆ ಕಳಿಸ್ತಾಳೆ. ನೋಡಿ ತಾಂಡವ್ ಸುಮ್ಮನೆ ನಿಮಗೆ ನಮ್ಮ ಮನೆಗೆ ಕಂಡ್ರೆ ಆಗಲ್ಲ ಅಂತ ನಿಮ್ಗೆ ಗೊತ್ತು, ಸುಮ್ಮನೆ ಒಂದು ವಿಷಯನಾಗ ಎರಡು ವಿಷಯ ಅಂತ ಹೇಳಕ್ಕೆ ಬರಬೇಡಿ, ಚಿಕ್ಕನ ದೊಡ್ಡದು ಮಾಡೋಕ್ಕೆ ಅಂತ ಬರಬೇಡಿ. ಅವಳು ಏನು ಅನ್ನೋದು ನನಗೆ ಗೊತ್ತು, ಪೂಜೆ ನನ್ನ ಒಡ ಹುಟ್ಟಿದವಳು, ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಅವಳೇ ನಿಜ ಹೇಳಿದಾಳೆ ತಾನೇ ಪಾರ್ಕಿಗೆ ಹೋಗಿ ಅಲ್ಲಿ ನಡೆದಿರೋದೆಲ್ಲ ಸುಳ್ಳು ಅಂತ ಅಂದ್ರಲ್ಲಿ ನೀವೇನಕ್ಕೆ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅವಳು ಹೇಳಿದ ಸುಳ್ಳೇ ಆಗಿರ್ಬೋದು, ಅದು ಅಲ್ಲಿ ನಡೆದಿರೋದಂತೂ ನಿಜನೇ ತಾನೇ ಅಂತೇಳಿ ಅವ್ರ ತಾಂಡವ್ ಕೂಡ ವಾದಿಸ್ತಾ ಇರ್ತಾನೆ. ನೀವು ವಾಟ್ಸಕ್ಕೆಲ್ಲ ಬರಬೇಡಿ, ಅವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳಕ್ಕೆ ಹೋಗಿ. ಆ್ಯಂಡ್ ಇನ್ನೊಂದು ವಿಷಯ, ಅವಳು ನನ್ನ ತಂಗಿ, ಅವಳ ವಿಷಯಕ್ಕೆ ನೀವು ಬರಬೇಡಿ ಅಷ್ಟೇ, ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡಿದ್ರೆ ಸಾಕು ನನಗೆ, ನಿಮ್ಮದೇ 1000 ಇದೆ ಅದರಲ್ಲಿ ನೀವು ನೋಡ್ಕೊಳಕ್ಕೆ ಬರ್ತೇನೆ, ನಮ್ಮ ವಿಷಯಕ್ಕೆ ಬರಬೇಡಿ ನೀವು ಅಂತೇಳಿ ಭಾಗ್ಯನೂ ಕೂಡ ಬಾಯಿಗೆ ಬಂದಾಗೆ ತಾಂಡವ್ಗೆ ಬೈತಾ ಇರ್ತಾಳೆ. ಈ ಕಡೆ ಅವ್ರ ಅಮ್ಮನೂ ಕೂಡ ಹೇಳ್ತಿರ್ತಾಳೆ, ನೋಡು ತಾಂಡವ್ ನಿಂದು ಎಷ್ಟಿದೆ ಅಷ್ಟು ನೋಡ್ಕೊ, ನಿಂದೆ ಊರಾಗ್ಲೇ ಆಗಿದೆ ಅಂಥದ್ದಲ್ಲಿ ಅಂಥ ವಿಷಯ ಬಿಟ್ಬಿಟ್ಟು ನಮ್ಮನೆ ವಿಷಯಕ್ಕೆ ನೀನು ತಲೆ ಹಾಕ್ತಾರೆ ಅದು ಸರಿ ಇರಲ್ಲ ಅಂತೇಳಿ ಈ ಕಡೆ ತಾಂಡವ್ಗೆ ವಾರ್ ಮಾಡ್ತಾ ಇರ್ತಾಳೆ ಅವ್ರ ಅಮ್ಮನೂ ಕೂಡ. ಆಗಿರ್ಬೋದು ಯಾಕೆ ಹೇಳಿ ನಿಮ್ಮನೆ ವಿಷಯಲ್ಲ ಹಿಂಗೆ ಮುಚ್ಚಿಟ್ಕೊಳ್ಳೋದಕ್ಕೆ ನನ್ನ ಮೇಲೆಲ್ಲ ಎಗರಾಡ್ತಿದ್ದೀರಾ, ಒಂದಲ್ಲ ಒಂದಿನ ನಿಜ ಗೊತ್ತಾಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ಅಂತ ತಾಂಡವ್ ಕೂಡ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಈ ಕಡೆ ಪೂಜೆ ಒಬ್ಳೆ ಕೂತ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಅವ್ರ ಅಮ್ಮನೂ ಕೂಡ ಬರ್ತಾರೆ. ಅಮ್ಮ ಮತ್ತು ಭಾಗ್ಯ ಅವ್ರ ಅತ್ತೆ ಎಲ್ಲರೂ ಬಂದಾಗ ಪೂಜಾ ಏನಾಗಿದೆ ನಿನ್ನ ನಂಬಿಕೆ ಇಟ್ಕೊಳ್ತಾರೆ ನಾನು ಕೆಲ್ಸಕ್ಕೆ ಕಳಿಸಿದ್ದು ಅಂಥದ್ರಲ್ಲಿ ನೀನು ಪಾರ್ಕಿಗೆ ಹೋಗಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ನಾನು ಕೆಲ್ಸಕ್ಕೆ ಹೋಗ್ತಿಲ್ಲ, ನಾನು ರಿಸೈನ್ ಮಾಡಿದ್ದೀನಿ ಅಂತ ಹೇಳ್ತಿರ್ತಾಳೆ. ರಿಸೈನ್ ಮಾಡಿದ್ದೆ ಅಂತ ಹೇಳಿದಾಗ ನಾನು ಕೇಳ್ದೆ ಹೆಂಗೆ ರಿಸೈನ್ ಮಾಡಿದೆ ನೀನು ಅಂತ ಕೇಳಿದಾಗ ನಾನು ಅಕ್ಕನಿಗೆಲ್ಲ ವಿಷಯನೂ ಹೇಳಿದ್ದೀನಿ ಅಂತ ಅಂದಾಗ ಪೂಜಾ ನನಗೆಲ್ಲ ವಿಷಯ ಹೇಳಿನೇ ರಿಸೈನ್ ಮಾಡಿದ್ದಮ್ಮ ಅಂತ ಹೇಳ್ತಿರ್ತಾಳೆ. ಅಕ್ಕ ತಂಗಿ ಸೇರ್ಕೊಂಡು ಇಬ್ಬರೇ ಮಾತಾಡ್ತಿದ್ರಿ, ಇಬ್ಬರೇ ಡಿಸ್ಕಷನ್ ಮಾಡಿದ್ರೆ ನಾವೇ ಎಂತಕ್ಕೆ ಇರಬೇಕು ಅಂತ ಕೇಳ್ತಾ ಇರ್ತಾಳೆ. ಅಮ್ಮ ನಾವಿಬ್ಬರು ದೊಡ್ಡವರಾಗಿದ್ದೀವಿ, ತಪ್ಪು ಏನು ಸರಿ ಇನ್ನೊಂದು ಇಬ್ಬರಿಗೂ ಗೊತ್ತು, ನೀನು ಸುಮ್ಮನೆ ಇರು ಅಂತ ಹೇಳಿ ಪೂಜನ ಹತ್ರ ಹೋಗಿ ಮಾತಾಡ್ತಾ ಇರ್ತಾಳೆ. ಪೂಜಾ ನಿಮ್ಮ ಭಾವ ಬಂದು ಹೇಳಿದ್ದೆಲ್ಲ ನಿಜ, ಏನಾಯಿತು ಅಲ್ಲಿಗೆ ಅಂತ ಕೇಳಿದಾಗ ಇಲ್ಲ ಅಕ್ಕ ಅವ್ರು ಬಂದು ಹೇಳಿದ್ದೆಲ್ಲ ಸುಳ್ಳೆ ಅಂತ ಹೇಳ್ತಾ ಇರ್ತಾಳೆ. ನಾನು ಪಾರ್ಕಿಗೆ ಹೋಗಿದ್ದೆ ನಿಜ, ಆದರೆ ಅಲ್ಲಿ ನಡೆದಿದ್ದ ವಿಷಯನೇ ಬೇರೆ ಅಂತ ಹೇಳ್ತಿರ್ತಾಳೆ. ಏನಕ್ಕೆ ಪಾರ್ಕಿಗೆ ಹೋಗಿದ್ದೆ, ನಿನ್ನ ಬೆಳೆಸಿರೋದಕ್ಕೆ ನಿನ್ನ ಮಾನ ಮರ್ಯಾದೆ ತೆಗೆದುಬಿಟ್ಟು ಬಂದಿದ್ದಿಲ್ಲ, 3 ಕಾಸು ಖರ್ಚಾಗಿ ಬಂದಿದ್ದೆ ಅಂತೇಳಿ ಅವ್ರ ಅಮ್ಮ ಅವಳಿಗೆ ಹೊಡ್ಯಕ್ಕೆ ಹೋದಾಗ ಈ ಕಡೆ ಅವ್ರ ಅತ್ತೆ ಇದ್ದಾರೋ ನೀವು ಸುಮ್ಮನೆ ಇರ್ತೀರೋ, ಅವಳು ಏನು ಹೇಳ್ತಾಳೆ ಸ್ವಲ್ಪ ಕೇಳಿಸ್ಕೊಳ್ಳಿ, ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಅಂತ ಅಂದಾಗ ಪೂಜಾ ನಿನಗೇನು ಅಲ್ಲಿ ನಡೆದಿತ್ತು ಅದು ನಿಜ ಹೇಳು ಅಂತ ಹೇಳ್ತಿರ್ತಾಳೆ. ಅದೇ ಅಕ್ಕ ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಅಲ್ಲಿ ಜಿಮ್ ಓನರ್ ಒಬ್ಬ ಇರ್ತಾರೆ ಕಿಶನ್ ಅಂತ, ಅವ್ನು ಬಂದು ನನ್ನ ಸೀನಿಯರು, ಅವನಿಗೆ ನಾನು ಇಷ್ಟ ಆದೆ ಅಂತ ಹೇಳಿ ಅವ್ನು ನನಗೆ ಪ್ರಪೋಸ್ ಮಾಡ್ದ ಅಂತೇಳಿ ಹೇಳ್ತಾ ಇರ್ತಾಳೆ. ಪ್ರಪೋಸ್ ಮಾಡೋದು ನಾವು ನಿನಗೆ ಅಂತ ಕೇಳ್ತಿರ್ಬೇಕಾದ ಭಾಗ್ಯ ಹೌದಕ್ಕ ಅವ್ನು ನನಗೆ ಪ್ರಪೋಸ್ ಮಾಡಿ ಅವ್ನು ಹಿಂದಿನ ದಿನನೇ ನನಗೆ ಪ್ರಪೋಸ್ ಮಾಡ್ದೆ, ಅದು ಇವತ್ತು ರಿಸೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಅಂತ ನಾನು ಅವ್ನು ನನಗೆ
ಪಾರ್ಕಿಗೆ ಕರೆದಿದ್ದ. ಆದರೆ ಅವನು ಪಾರ್ಕಿಗೆ ಕರೆದಾಗ ಈ ಕಡೆ ಪಾರ್ಕ್ ಅವರು ಮ್ಯಾನೇಜರ್ ಇರ್ತಾರಲ್ಲ ಅವರಿಗೆ ಭಾವ ಫೋನ್ ಮಾಡಿಬಿಟ್ಟು ಇಲ್ಲೇ ಇರೋದನ್ನೆಲ್ಲ ಅವರಿಗೆಲ್ಲ ಹೇಳಿ ಅವರು ಕೂಡ ಬಂದುಬಿಟ್ಟು ನೀವಿಬ್ಬರು ಪ್ರೇಮಿಗಳಲ್ವ, ನೀವಿಬ್ಬರು ತಾಳಿ ಕಟ್ಟಿ ನೀವಿಬ್ಬರು ಮದುವೆ ಆಗಿ ಅಂತೇಳಿ ಏನೇನೋ ಹೇಳಿದ್ರು ಅಕ್ಕ ಅಂತೇಳಿ ಈ ಕಡೆ ಎಲ್ಲ ನಿಜನೂ ಹೇಳ್ತಾ ಇರ್ತಾಳೆ ಪೂಜಾ. ಅದಕ್ಕೇ ಅದನ್ನ ವಿಷಯಕ್ಕೆ ಅದನ್ನೇ ನಿಮಗೆ ಬಂದು ಭಾವ ಇಲ್ದಿರೋದನ್ನೆಲ್ಲ ಹೇಳಿದ್ರು ಅಕ್ಕ ನಿಮಗೆ ಅಂತ ಹೇಳ್ತಾ ಇರ್ತಾಳೆ. ನನಗೆ ಅವನಂದರೆ ಇಷ್ಟ ಇಲ್ಲ ಅಂತ ಅಲ್ಲ ಅಕ್ಕ, ಅದು ಡಿಫೆನ್ಸ್ ಮಾಡಿದ್ರು ಅವ್ನು ನನ್ನ ಬಗ್ಗೆ. ಪೂಜಾ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋಳು, ಅವಳ ಬಗ್ಗೆ ಇದ್ರ ಬಗ್ಗೆ ನೀವೆಲ್ಲ ಮಾತಾಡೋಕ್ಕೆ ಹೋಗಬೇಡಿ. ಅವಳು ಅವ್ರ ಅಕ್ಕ ಯಾರು ತೋರಿಸ್ತಾರೋ ಹುಡುಗನ ಮದುವೆ ಆಗ್ತಾಳೆ, ನನ್ನ ಮದುವೆ ಆಗೋದಕ್ಕೆ ಅವಳಿಗೆ ಇಷ್ಟ ಇಲ್ಲ, ಅವಳು ಅದನ್ನು ಹೇಳೋಕ್ಕೆ ಬಂದಿರೋದು, ನೀವು ಅದನ್ನೇ ತಪ್ಪಾಗಿ ತಿಳ್ಕೊಬೇಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಎಲ್ಲ ಪಾರ್ಕ್ ಅವ್ರ ಹತ್ರ ಎಲ್ಲರ ಹತ್ರನೂ ಮಾತಾಡ್ದ ಅಕ್ಕ, ಅವನು ತುಂಬ ಒಳ್ಳೆಯವನು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವ್ರ ಅಮ್ಮ ಇದ್ರೆ ನೀವೇನಾದರೂ ಮಾಡ್ಕೊಳ್ಳಿ ಅಂತೇಳಿ ಅವ್ರ ಅಮ್ಮ ಅಲ್ಲಿಂದ ಹೊರಟೋಗ್ತಾರೆ. ಆದರೆ ನಿಜ ಹೇಳ್ತೀನಿ ಅಕ್ಕ, ನನ್ನ ಮೇಲೆ ನಂಬಿಕೆ ಇಡು, ಅವ್ರಿಗೆ ಯಾವುದೇ ಕಾರಣಕ್ಕೂ ಅತ್ತೆ ಆಗಲಿ ನೀನಾಗಲಿ ತಲೆ ತಗ್ಸೋ ವಿಷಯ ನಾನು ಯಾವುದೇ ಕಾರಣಕ್ಕೂ ಮಾಡಿಲ್ಲ. ನಾನು ಅವನ್ನ ಪ್ರೀತಿಸ್ತಿಲ್ಲ ಅಕ್ಕ, ನನಗೆ ನೀನು ಯಾಕೆ ಕೆಲಸ ಬಿಟ್ಟೆ ಅಂತ ಈ ಕಡೆ ಬಾಕಿ ಕೇಳ್ತಿರ್ಬೇಕು. ನನಗೆ ಅವನ ಜೊತೆ ಇರೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅಕ್ಕ, ಅವ್ನು ಹಂಗೆಲ್ಲ ನಾನು ಪ್ರಪೋಸ್ ಮಾಡಿ ಇಷ್ಟಪಡ್ತಿದ್ದೀನಿ ಅಂತ ಅಂದಮೇಲಿಂದ ಇರೋದಕ್ಕೆ ನನಗೆ ಇಷ್ಟ ಆಗಿಲ್ಲ, ಅದಕ್ಕೆ ನಾನು ರಿಸೈನ್ ಮಾಡೋಣ ಅಂತ ಹೋಗಿತ್ತು ಅಂತೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ನೀನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡ ಹೋಗು ಅಂತೇಳಿ ಪೂಜೆನ ಕಳಿಸ್ತಾಳೆ. ಈ ಕಡೆ ಡೈನಿಂಗ್ ಟೇಬಲ್ ಓಡಿಸ್ತಾ ಇರಬೇಕಾದ್ರೆ ಅವ್ರ ಅತ್ತೆನೂ ಕೂಡ ಬರ್ತಾರೆ. ಭಾಗ್ಯ ಅಂತ ಕೇಳಿದಾಗ ಅವಳು ಕೂಡ ಏನೂ ಕೇಳಿಸ್ತಾ ಇರ್ತಾಳೆ. ಭಾಗ್ಯ ನಿನ್ನೆ ಕರಿತಿರೋದು ಅಂತೇಳಿ ಅಂದಾಗ ಅಯ್ಯೋ ಅತ್ತೆ ನಿಮ್ಗೆ ಬಿಸಿನೀರು ಬೇಕಾ ಇರಿ ತಂದು ಕೊಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ನೀನು ಬಾಯ್ಲೆ ನೀನು ತುಂಬ ತಲೆ ಕೆಡ್ಸ್ಕೊಂಡಿದ್ದೀಯ, ಯಾವ ವಿಷಯದ ಬಗ್ಗೆ ನೀನು ತಲೆ ಕೆಡ್ಸ್ಕೊಂಡಿದ್ದೆ ಹೇಳು ಅಂತ ಹೇಳ್ತಾ ಇರಬೇಕಾದ್ರೆ ಏನಿಲ್ಲ ಅತ್ತೆ, ಪೂಜಾ ಒಬ್ಳು ಜಿಮ್ ಓನರ್ ಬಗ್ಗೆ ಹೇಳಿದ್ಲು ಗೊತ್ತಾ, ಅವ್ರು ತುಂಬ ಒಳ್ಳೆಯವರಿದ್ದಾರೆ ಅಂತ ಅನಿಸುತ್ತೆ, ಹೇಗಿದ್ರಲ್ಲಿ ಪೂಜೆನ ತುಂಬ ಇಷ್ಟಪಡ್ತಿದ್ದಾರೆ ಅಂತ ಅವಳು ಕೂಡ ಹೇಳಿದ್ಳು. ಅವ್ರ ಬಗ್ಗೆನೂ ಪೂಜೆಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ, ಹಾಗಾಗಿ ಅವರಿಬ್ಬರನ್ನ ನಾವು ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತೇಳಿ ಹೇಳ್ತಿರ್ತಾಳೆ. ಹೌದಾ, ನನಗೂ ಈ ಐಡಿಯಾ ಬಂದಿಲ್ಲ, ಆದರೆ ನಿನಗೆ ಈ ಐಡಿಯಾ ಬಂದಿದೆ ಅಂದರೆ ಅದು ಒಳ್ಳೆಯದೇ ಆಗಿರುತ್ತೆ ಬಗ್ಗೆ, ನೀನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡ ಅಂತ ಹೇಳಿ ಹೇಳ್ತಿರ್ತಾರೆ. ನಾವು ಹುಡುಗನ ಬಗ್ಗೆ ಏನು ಎತ್ತ ಎಲ್ಲಿದ್ದವನು ಎಲ್ಲ ಪ್ರತಿಯೊಂದೂ ವಿಷಯ ತಿಳ್ಕೊಂಡ್ಮೇಲಿಂದ ಅವ್ನು ಒಳ್ಳೆಯವನೇ ಆಗಿದ್ದರೆ ಯಾಕೆ ನಾವು ತಡ ಮಾಡಬೇಕು, ಎಲ್ಲ ವಿಷಯನೂ ಮುಂದುವರ್ಸೋಣ, ಅವರಿಬ್ಬರು ಮದುವೆ ಮಾಡೋಣ ಅಂತೇಳಿ ಹೇಳ್ತಾ ಇರ್ತಾರೆ. ಅವ್ನು ಒಳ್ಳೆಯವನ ಕೆಟ್ಟವನಂತ ನಾವು ಹೆಂಗೆ ತಿಳ್ಕೊಳ್ಳೋಣ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನೀನು ಅವ್ನು ಏನು ಕೆಲಸ ಮಾಡ್ತಿದ್ದಾನೆ ಅಂತ ಹೇಳು ಅಂದಾಗ ಅವನು ಜಿಮ್ ಓನರು ಅಂತ ಹೇಳ್ತೀನಿ. ಅಷ್ಟು ಸಾಕು ಬಿಡು, ಇನ್ನು ಮಿಕ್ಕಿದೆಲ್ಲ ನಾನು ನೋಡ್ಕೊತೀನಿ, ನೀನೇಂದ್ರೂ ಕ್ಯಾಂಟೀನ್ ಬಗ್ಗೆ ಅಷ್ಟೇ ಯೋಚನೆ ಮಾಡ, ನಾಳೆಯಿಂದ ನೋಡು ನಾನು ಅವನೇನು ಅಂತ ತಿಳ್ಕೊತೀನಿ ಅಂತೇಳಿ ಹೇಳಿಬಿಟ್ಟು ಅವಳು ಹೊರಟೋಗ್ತಾಳೆ. ಈ ಕಡೆ ಬೆಳಗ್ಗೆ ಆದಮೇಲಿಂದ ಈ ಕಡೆ ಭಾಗ್ಯ ರೆಡಿ ಆದ ನಾನು ಹೊರಟೆ ಅಂತೇಳಿ ಈ ಕಡೆ ಅವ್ರ ಅತ್ತೆ ಕೂಡ ಬರ್ತಾರೆ. ಹ್ಞೂ ಅತ್ತೆ ನಾನು ಹೊರಟೆ ಅಂತ ಹೇಳ್ತಾರೆ. ನಾನು ಇವತ್ತು ಕ್ಯಾಂಟೀನ್ಗೆ ಬರಲ್ಲ, ನಾನು ಹೇಳಿದ್ನಲ್ಲ ಆ ವಿಷಯದ ಬಗ್ಗೆ ನಾನು ಹೋಗ್ತಾ ಇದ್ದೀನಿ, ನಾನು ಅವನ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಿದ್ದೀನಿ, ಆದರೆ ಮನೇಲಿ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡ ಅಂತೇಳಿ ಹೇಳ್ತೀನಿ. ಸರಿ ಆಯ್ತು ಹೋಗಿ ಬನ್ನಿ, ನೀವೇನು ಫೈನಲ್ ಡಿಸಿಷನ್ ಮಾಡ್ತೀರೋ ಅದೇ ಕೊನೆ ಡಿಸಿಷನ್ ಅಂತೆ, ಇವನು ಹುಡುಗ ಒಳ್ಳೆಯವನು ಅಂತಂದರೆ ಸಾಕು ನಾನು ಮುಂದುವರಿಸ್ತೀನಿ ಎಲ್ಲನೂ ಅಂತೇಳಿ ಹೇಳ್ತಾಳೆ. ಸರಿ ಆಯಿತು ಹೊರಡೋಣ ಅಂತೇಳಿ ಹೊರಡ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಪೂಜೆನೂ ಕೂಡ ಬರ್ತಾಳೆ. ಅಕ್ಕ ಒಂದು ನಿಮಿಷ ನಿಂತ್ಕೊ ಅಂತೇಳಿ ಪೂಜಾ ಕೂಡ ಬರ್ತಾಳೆ. ಯಾಕೆ ಪೂಜೆ ಏನಾಯಿತು ಅಂದಾಗ ನನ್ನ ಮನೇಲಿ ಇದು ತುಂಬ ಬೋರ್ ಆಗ್ತಿದೆ, ನಾನು ನಿನ್ನ ಜೊತೆ ಕ್ಯಾಂಟೀನ್ಗೆ ಬರ್ತೀನಿ ಅಂತ ಅವಳು ಕೂಡ ಹೇಳ್ತಾಳೆ. ಕ್ಯಾಂಟೀನ್ಗೆ ಬೇಡ, ನಿನ್ನ ಮನೇಲಿ ರೆಸ್ಟ್ ಮಾಡು ಅಂತ ಹೇಳ್ತಾಳೆ. ಇಲ್ಲ ಅಕ್ಕ ನಂಗೆ ಮನೆಗೆ ರೆಸ್ಟ್ ಮಾಡೋಕ್ಕಾಗಲ್ಲ, ನಾನು ಕ್ಯಾಂಟೀನ್ಗೆ ಬರ್ತೀನಿ ಅಂತ ಹೇಳ್ತಾಳೆ. ಸರಿ ಆಯಿತು ನಡಿ ಹೋಗೋಣ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅವಳಾಗೆ ಬರ್ತಾಳೆ ಅಂದಮೇಲೆ ನೀನು ಯಾಕೆ ಬೇಡ ಅಂತ ಕರ್ಕೊಂಡು ಹೋಗು ಪೂಜೆನೂ ಅಂತೇಳಿ ಅವ್ರ ಅತ್ತೆ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅತ್ತೆ ಅಂತೇಳಿ ಹೇಳ್ತಾರೆ. ಹೋಗೋಣ ಬಾ ಪೂಜೆ ಅಂತದ, ನಾವಿಬ್ಬರೇ ಹೋಗೋದು ಅತ್ತೆ ಬರಲ್ವಾ ಅಂತೇಳಿ ಕೇಳ್ತಿರ್ಬೇಕಾದ್ರೆ ಇಲ್ಲ ಅವ್ರಿಗೆ ತುಂಬ ಮುಖ್ಯವಾಗಿ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳ್ತಿರ್ತಾಳೆ. ಅಲ್ಲ ಕ್ಯಾಂಟೀನ್ ಬಿಟ್ಟು ಮುಖ್ಯವಾದ ಇಂಪಾರ್ಟೆಂಟ್ ಕೆಲಸ ಏನಿರುತ್ತೆ ಅವ್ರಿಗೆ ಅಂತ ಕೇಳಿದಾಗ ಎಲ್ಲ ನಿನಗೋಸ್ಕರ, ಎಲ್ಲ ನಿನ್ನ ಭವಿಷ್ಯಕ್ಕೋಸ್ಕರ ಅಂತೇಳಿ ಅವ್ರ ಅಕ್ಕ ಹೇಳ್ಬಿಟ್ಟು ಹೋಗ್ತಾರೆ. ಪೂಜೆಗೆ ತಲೆ ಕೆಡುತ್ತೆ ಏನಿದು ಅಂತ ಹೇಳಿ. ಅದೇ ಟೈಮ್ಗೆ ಅವ್ರ ಅತ್ತೆನೂ ಕೂಡ ಜಿಮ್ ಎದುರುಗಡೆ ನಿಂತ್ಕೊಂಡು ಇಯರ್ಫೋನ್ ಹಾಕೋದಕ್ಕೆ ಅಂತ ಹೇಳಿ ನೋಡ್ತಾ ಇರ್ತಾರೆ. ಅವ್ರಿಗೆ ಹಾಕೋದಕ್ಕೆ ಬರ್ತಿರಲ್ಲ. ಏನಿದು 101 ಗಂಟಾಗಿಬಿಟ್ಟಿದೆ, ಇದನ್ನು ಹೆಂಗೆ ಬಿಡಿಸೋದು ಅಂತ ಹೇಳ್ಬಿಟ್ಟು ಇಯರ್ಫೋನಲ್ಲಿರೋ ಗಂಟನ್ನೆಲ್ಲ ಬಿಡಿಸ್ತಾ ಇರ್ತಾರೆ. ಅದೇ ಟೈಮ್ಗೆ ಹಬ್ಬ ಸದ್ಯಕ್ಕೆ ಹೆಂಗೋ ಫೋನು ಸರಿ ಆಯ್ತಲ್ಲ ಅಂತೇಳಿ ಅಂದ್ಕೊತಾ ಇರಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಕ್ಯಾಂಟೀನಲ್ಲಿ ಇಬ್ಬರು ಕೂಡ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಕಡೆ ಅದೇ ಟೈಮ್ಗೆ ಅತ್ತೆ ಹೋಗಿದ್ದ ಕೆಲಸ ಏನಾಯಿತು ಕೇಳೋಣ ಅಂತ ಹೇಳ್ಬಿಟ್ಟು ಈ ಕಡೆ ಭಾಗ್ಯನೂ ಕೂಡ ಫೋನ್ ಮಾಡ್ತಾಳೆ. ಅತ್ತೆ ಏನಾಯಿತು ಅಂತ ಹೇಳಿ ಭಾಗ್ಯನಿಗೆ ಕೇಳ್ತಾ ಇರಬೇಕಾದ್ರೆ ಸರಿ ಅತ್ತೇನು ಕೇಳೋಣ ಏನಾಯಿತು ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ. ಅವಳಿಗೆ ಫೋನ್ ರಿಸೀವ್ ಮಾಡೋದಕ್ಕೆ ಬರ್ತಿರಲ್ಲ, ಯಾಕಂದರೆ ಅದು ಇಯರ್ಫೋನ್ ಆಗಿರುತ್ತೆ. ಹಲೋ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಕೊನೆಗೂ ಅವಳಿಗೆ ಇಯರ್ಫೋನ್ ತೆಗೆದ್ಬಿಟ್ಟು ರಿಸೀವ್ ಮಾಡಿಬಿಟ್ಟು ಹೇಳ್ತಾಳೆ, ಏನು ಬಗ್ಗೆ ಇಂಥದ್ದು ಕೊಟ್ಟು ಕಳಿಸಿದ್ದೆ, ನನಗೆ ಏನು ತಲೆ ಬಿಡೋನು ಗೊತ್ತಾಗ್ತಿಲ್ಲ ಅಂತೇಳಿ ಹೇಳ್ತಾ ಇರ್ತಾಳೆ. ಯಾಕತ್ತೆ ಏನಾಯಿತು ಅಂದಾಗ ಅದು ರಿಸೀವ್ ಮಾಡೋಕ್ಕೆ ಬರ್ತಿಲ್ಲ ಅಂತ ಹೇಳ್ತಾಳೆ. ಏನಿಲ್ಲ ವಯರ್ ಮಧ್ಯದಲ್ಲಿ ಒಂದು ಬಟನ್ ಇರುತ್ತೆ, ಅದನ್ನು ಹಮ್ಮಿಕೆ ಅದು ರಿಸೀವ್ ಆಗುತ್ತೆ ಅಂತ ಹೇಳ್ತಾಳೆ. ಸರಿ ಆಯ್ತು ಹೋಗಿದ್ದ ಕೆಲಸ ಏನಾಯಿತು ಅಂತ ಹೇಳಿ ಅಂತ ಕೇಳಿದಾಗ ಅಯ್ಯೋ ಭಾಗ್ಯ ಯಾಕೆ ಇಷ್ಟೊಂದು ಆತರ ಪಡ್ತಿದ್ಯಾ, ನಾನು ಇನ್ನೂ ಜಿಮ್ ಮುಂದೆ ನಿಂತಿದ್ದೀನಿ, ಒಳಗೋಗಿ ಏನು ಎತ್ತಂತ ನಾನು ಏನೂ ನೋಡಿ ನಿನಗೆಲ್ಲ ವಿಷಯನೂ ಹೇಳ್ತೀನಿ, ನೀನು ಅದ್ರ ಬಗ್ಗೆ ಇನ್ನೂ ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತೀನಿ. ಸರಿ ಅತ್ತೆ ಆಯಿತು ಆಲ್ ದ ಬೆಸ್ಟ್ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ಪೂಜಿದಳು ಆಲ್ ದ ಬೆಸ್ಟ್ ಅಂತ ಅತ್ತೆ ಏನು ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಕೇಳ್ದಾಗ ಅಯ್ಯೋ ಬಿಡು ನೀನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ಈ ಕಡೆ ಭಾಗ್ಯನೂ ಕೂಡ ತಳ್ತಾಳೆ.
ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.